ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಹೊಸ ರೀತಿಯ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಬಟರ್ಫ್ಲೈ ಸಾರಿ ಕುಚ್ಚು ಡಿಸೈನ್, ಬಟರ್ಫ್ಲೈ ಶೇಪಿಂದು ಹೊಸ ರೀತಿದು. ಆದರೆ ಸುಲಭ ಇದೆ, ಎರಡೇ ಸ್ಟೆಪ್ಪು. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ಕು 0.75 mm ತೊಗೊಂಡಿದ್ದೀನಿ. ಮತ್ತು ಈ ಥರದ ದೊಡ್ಡ ಬೀಡ್ ತೊಗೊಂಡಿದ್ದೀನಿ, ಒಂದು ದೊಡ್ಡ ಶೇಪಿಂದು, ಅಂದರೆ ಸ್ವಲ್ಪ ದೊಡ್ಡ ಸೈಜಿಂದು. ಮತ್ತು ಒಂದು ಸ್ವಲ್ಪ ಇದು ಸ್ಮಾಲ್ ಗೋಲ್ಡನ್ ಬೀಡು ತಗೊಂಡಿದ್ದೀನಿ. ಈ ಥರ ದಾರ ಲಾಕ್ ಮಾಡಿ ಆದಮೇಲೆ ಫಸ್ಟು 3 ಚೈನು ಕುಚ್ಚಿಗೆ ಇದನ್ನು ಬಟ್ಟೆಗೆ ಅಳತೆ ನೋಡಿಕೊಂಡು ಲಾಕ್ ಮಾಡಿ. ಇದಾದಮೇಲೆ ಮತ್ತೆ 3 ಚೈನು ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಈಗ ಇಲ್ಲಿ ಚೈನ್ ಹಾಕ್ಕೋಬೇಕು. ಚೈನ್ ಹೆಂಗೆ ಅಂದರೆ ಈ ಬೀಡ್ಸಿಗೆ ಸರಿಯಾಗಿ, ಬೀಡ್ಸ್ ಎಷ್ಟು ದೊಡ್ಡ ಇದೆ ಅಷ್ಟೇ ಚೈನ್ ಹಾಕ್ಕೋಬೇಕು. ನೀವು ಫಸ್ಟಿಗೆ ಒಂದು ಅಂದಾಜಿಗೆ ಹಾಕ್ಕೊಳ್ಳಿ, ಆಮೇಲೆ ಅದು ಅದರ ಉದ್ದ ನೋಡ್ಕೊಳ್ಳಿ. ಆಗಿಲ್ಲ ಅಂದರೆ ತೆಗೆದು ಮತ್ತೆ ಸರಿ ಮಾಡ್ಕೊಳ್ಳಿ. ನೋಡಿ, 1 2 3 4 5 6 7 8 ಚೈನ್ ಹಾಕಿದ್ದೀನಿ. 8 ಚೈನ್ ಹಾಕ್ಕೊಂಡು ಈಗ ಈ ಬೀಡ್ಸನ್ನು ಸೇರಿಸ್ಕೊಳ್ಳಿ. ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ ನಾನೀಗ. ಈ ಥರ ಇದನ್ನು ಲಾಕ್ ಮಾಡಿ. ಈಗ ಇದನ್ನು ಈ ಚೈನ್ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ ಅಲ್ಲೇ, ಈ 3 ಚೈನ್ ಲಾಕ್ ಆಗಿದೆಯಲ್ವ, ಅಲ್ಲೇ ಇದನ್ನು ಲಾಕ್ ಮಾಡ್ಕೊಳ್ಳಿ. ಆವಾಗ ಇದು ಇದರಷ್ಟೇ ಉದ್ದ ಬರುತ್ತೆ. ನೋಡಿ, ಇದೀಗ 8 ಚೈನ್ ಕರೆಕ್ಟಾಗಿ ಬಂದಿದೆ. ನಿಮ್ಮ ಬೀಡ್ ಕಡಿಮೆ ಇದ್ದರೆ ಚಿಕ್ಕದಿದ್ದರೆ ಕಡಿಮೆ ಸಾಕಾಗುತ್ತೆ. ಈ ಚೈನು ನೋಡ್ಕೋಬೇಕು. ನಿಮ್ಗೆ ಇದು ಉದ್ದ ಕಡಿಮೆ ಆಗುತ್ತೆ ಅಂದರೆ ಈ ಬೀಡ್ಸ್ ತೆಗೆದು ಮತ್ತೆ 2 ಚೈನ್ ಹಾಕ್ಕೊಳ್ಳಿ. ಹೆಚ್ಚಾಗುತ್ತೆ ಅಂದರೆ ಕಡಿಮೆ ಮಾಡ್ಕೊಳ್ಳಿ. ಈ ಬೀಡ್ಸ್ನಷ್ಟೇ ಉದ್ದ ಚೈನ್ ಬೇಕು. ಇಲ್ಲಿ ಲಾಕ್ ಮಾಡಿ. ಈಗ ಇದು ಈ ಥರ ವಾಲ್ಕೊಂಡು ಈ ಥರ ಒಂದು ಸೈಡ್ ಹಾಕ್ಕೊಂಡು ನಿಂತ್ಕೊಂಡಿದೆ. ಇದು ನೆಕ್ಸ್ಟ್ ಸ್ಟೆಪ್ ಮಾಡಿದಾಗ ಸ್ಟ್ರೈಟ್ ಬರುತ್ತೆ, ತೋರಿಸ್ತೀನಿ ನಾನು. ಈಗ ನೆಕ್ಸ್ಟು 3 ಚೈನ್ ಮಾಡಿ ಬಟ್ಟೆಗೆ ಲಾಕ್. ಮತ್ತೆ 3 ಚೈನು ಬಟ್ಟೆಗೆ ಲಾಕ್. ಮತ್ತೆ 3 ಚೈನು ಬಟ್ಟೆಗೆ ಲಾಕ್. ಈಗ ಮತ್ತೆ 8 ಚೈನ್. ಈಗ ಒಂದು ಫಸ್ಟಿಂದ ಮಾತ್ರ ನಿಮ್ಗೆ ಅಂದಾಜು ಮಾಡೋದು ಕಷ್ಟ ಆಗೋದು, ಮತ್ತೆಲ್ಲ ಅಷ್ಟೇ ಮಾಡ್ಕೊಂಡು ಹೋದ್ರೆ ಆಯ್ತು. ಈಗ ನೋಡಿ, ಅಲ್ಲಿ 8 ಚೈನ್ ಹಾಕಿದ್ದೀನಲ್ವ, ಈ ಥರ 3 4 5 6 7 8. ನಿಮಗೆ ಬೀಡ್ ಹಾಕಿದಾಗ ಇದು ಜಾಸ್ತಿ ಆಯಿತು ಅಂತ ಅನ್ನಿಸಿದರೆ, ಉದ್ದ ಜಾಸ್ತಿ ಆಯಿತು ಅಂದರೆ, ಇಲ್ಲಿ ತುಂಬ ಲೂಸ್ ಇದೆ ಅಂದರೆ ಬೀಡ್ಸ್ ತೆಗೆದ್ಬಿಡಿ. ಮತ್ತು 1-2 ಚೈನ್ ಕಡಿಮೆ ಮಾಡ್ಕೊಂಡು ಮತ್ತೆ ಬೀಡ್ಸ್ ಹಾಕಿ. ಒಂದು ಫಸ್ಟಿಂದ ಒಂದು ಸ್ವಲ್ಪ ನಿಮಗೆ ಅಳತೆ ಕಷ್ಟ ಆಗ್ಬೋದು, ಮತ್ತೆಲ್ಲ ಅಷ್ಟೇ ಹಾಕ್ಕೊಂಡು ಹೋದ್ರೆ ಆಯಿತು. ಈ ಥರ ಸೇರಿಸ್ಬಿಟ್ಟು ಬೀಡು ಲಾಕ್ ಮಾಡಿ. ಮತ್ತೆ ಅದೇ ಜಾಗಕ್ಕೆ ಈ ಚೈನ್ ಸ್ಟಾರ್ಟ್ ಆಗಿದೆಯಲ್ವ, ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಆ 3 ಚೈನ್ ಲಾಕ್ ಮಾಡ್ದಲ್ಲಿ ಲಾಕ್ ಮಾಡಿ. ಮತ್ತು 3 ಸರಿ 3 ಚೈನ್ ಇದೇ ಥರ. ಇದು ಹಿಂಗೆ ನಿಂತ್ಕೊಳ್ಳುತ್ತೆ. ಈಗ ಹಿಂಗೆ ನಿಂತ್ಕೊಂಡ್ರು ಮತ್ತೆ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಂತ್ಕೊಳ್ಳುತ್ತೆ. ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ಥರ ಬೀಡ್ಸ್ಗಳೆಲ್ಲ ಸೇರಿಸ್ಕೊಂಡಿದ್ದೀನಿ, ನಾನು ಹಾಕಿದ್ದೀನಿ. ಇಲ್ಲಿ ಕೊನೆಯಲ್ಲಿ 2 ಸರಿ 3 ಚೈನ್ ಮಾಡಿ ದಾರ ಲಾಕ್ ಮಾಡಿದ್ದೀನಿ, ಕಟ್ ಮಾಡಿದ್ದೀನಿ. ಈಗ ಮತ್ತೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಈ ಥರ ನಿಂತ್ಕೊಳ್ಳುತ್ತೆ ಬೀಡು. ನೋಡಿ, ಒಂದು ಸೈಡಿಗೆ ನಿಂತ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಸರಿ ಆಗುತ್ತೆ. ನೋಡಿ, ಇಲ್ಲಿ ಲಾಕಲ್ಲಿ ಸೇರಿಸ್ಕೊಳ್ಳಿ. ಈಗ ಫಸ್ಟ್ 3 ಚೈನು ಇದನ್ನು ಇಲ್ಲಿ ಲಾಕ್ ಮಾಡಿ, ಲಾಕಲ್ಲಿ. ಆಮೇಲೆ ಈ 3 ಚೈನ್ ನೆಕ್ಸ್ಟ್ 3 ಚೈನ್ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಂಡು ಅದನ್ನು ಲಾಕಲ್ಲಿ, ಇದರ ಲಾಕ್ ಇದೆಯಲ್ವ, ಇಲ್ಲಿ ಲಾಕ್ ಮಾಡಿದಿರಲ್ವ, ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಬೇಕಾದ್ರೆ ನಿಮಗೆ ಕಷ್ಟ ಆಗುತ್ತೆ ಅಂದರೆ
ಇಲ್ಲಾಂದರೆ ಲಾಕಲ್ಲಿ ಲಾಕ್ ಮಾಡಿ. ಈ ಥರ ಮಾಡ್ಕೊಳ್ಳಿ. ಈಗ ಈ ಚೈನ್ ಹಾಕಿದ್ದೀರಲ್ವ 8 ಚೈನು ಬೀಡ್ ಹತ್ರ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟು ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, 3 ಒಟ್ಟಿಗೆ ಸೇರಿಸ್ಕೊಂಡು. ಅದರ ನೆಕ್ಸ್ಟು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಇನ್ನೊಂದು ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, ಈ ಥರ 2 ಡಬಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ, ಒಂದು ಹಾಫ್ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, ಚಿಕ್ಕದಾದ ಡಬಲ್ ಕ್ರೋಶೆ ಮಾಡಿದ್ದೀನಿ. ಇನ್ನು ಇದು ಟ್ರಿಪಲ್ ಕ್ರೋಶೆ 2 ಮಾಡ್ಕೊಳ್ಳಿ. ಈ ಥರ ಒಂದು, ಇನ್ನೊಂದು 2 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ 2 ಚೈನು, ಈ ಟ್ರಿಪಲ್ ಕ್ರೋಶೆಯಲ್ಲಿ 2ನೇ ಟ್ರಿಪಲ್ ಕ್ರೋಶೆ ಇದೆಯಲ್ವ, ಮೇಲೆ ಇರೋ ಟ್ರಿಪಲ್ ಕ್ರೋಶೆ, 2 ಟ್ರಿಪಲ್ ಕ್ರೋಶೆಯಲ್ಲಿ ಲಾಸ್ಟ್ ಟ್ರಿಪಲ್ ಕ್ರೋಶೆ, ಇಲ್ಲಿ ಸಿಂಗಲ್ ಕ್ರೋಶೆ, ನಾಲ್ಕು ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಇದಾದಮೇಲೆ ಈ 8 ಚೈನಲ್ಲಿ ಅದನ್ನು ಲಾಕ್ ಮಾಡಿ. 8 ಚೈನಿಗೆ ಬರೋವರೆಗೂ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಈಗ ಮತ್ತೆ ಒಂದು ಸಿಂಗಲ್ ಕ್ರೋಶೆ, ಒಂದು ಹಾಫ್ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಟ್ರಿಪಲ್ ಕ್ರೋಶೆ, ಒಂದು, ಇನ್ನೊಂದು. ಇದೇ ಥರ ಇನ್ನೊಂದು ಸಾರಿ 2 ಚೈನ್ ಮಾಡಿಕೊಂಡು ಈ ಕೊನೆಯ ಟ್ರಿಪಲ್ ಕ್ರೋಶೆ, ಈ 2ನೇ ಟ್ರಿಪಲ್ ಕ್ರೋಶೆ ಇದೆಯಲ್ವ, ಇದರಲ್ಲಿ ಸಿಂಗಲ್ ಕ್ರೋಶೆ, ಇಲ್ಲಿ ಬರೋವರೆಗೂ, ಇಲ್ಲಿವರೆಗೂ ಸ್ಟಾರ್ಟಿಂಗ್ವರೆಗೆ ಬರೋವರೆಗೂ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನೀವು. 4-5 ಬರುತ್ತೆ ಸಿಂಗಲ್ ಕ್ರೋಶೆಯಲ್ಲಿ. ಇದನ್ನು ಇಲ್ಲಿ ಈ 8 ಚೈನಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ 2 ವಿಂಗ್ಸ್ ಆಯ್ತು ಇದು ಬಟರ್ಫ್ಲೈದು. ಈಗ ಇಲ್ಲಿ ಲಾಕ್ ಮಾಡಿದ್ದೀರಲ್ವ 8 ಚೈನಲ್ಲಿ, ಇಲ್ಲಿಂದ 1 2 3 4 5 ಚೈನ್ ಹಾಕ್ಕೊಂಡು ಒಂದು ಸ್ಮಾಲ್ ಬೀಡ್, ಗೋಲ್ಡನ್ ಬೀಡ್, ಸ್ಮಾಲ್ ಅಂದರೆ ತುಂಬ ಸ್ಮಾಲ್ ಅಲ್ಲ, ಇದು ಸ್ವಲ್ಪ ಒಂದು ಸೈಜ್ ದೊಡ್ಡದಿದೆ ಇದು, ಈ ಬೀಡನ್ನು ಸೇರಿಸಿದ್ದೀನಿ. ಇದನ್ನು ಲಾಕ್ ಮಾಡಿಬಿಟ್ಟು ಹಿಂಗೆ ಹಿಡ್ಕೊಂಡು ಇದರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಆ ಚೈನಲ್ಲಿ. ಈಗ ಈ ಚೈನ್ ಹಾಕಿದ್ದೀರಲ್ವ ನೀವು ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಹಿಡ್ಕೊಂಡು ಮಾಡ್ಕೊಳ್ಳಿ. ಫುಲ್ಲು ಸ್ಟಾರ್ಟಿಂಗ್ ಬರೋವರೆಗೂ ಇಲ್ಲಿವರೆಗೂ ಸಿಂಗಲ್ ಕ್ರೋಶೆ. ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಬರೀ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಚೈನನ್ನು ಹಿಡ್ಕೊಂಡು ಆ ಬೀಡ್ ಹಿಡ್ಕೊಂಡ್ರೆ, ಒಂದು ಕೈಯಲ್ಲಿ ಹಿಡ್ಕೊಂಡ್ರೆ ಮಾಡೋದು ಸುಲಭ ಆಗುತ್ತೆ. ಈ ಥರ ಇದನ್ನು ಇಲ್ಲಿ ಮತ್ತೆ 8 ಚೈನ್ ಇರಲಿ, ಇಲ್ಲಿ ಇದರಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಮತ್ತೆ 8 ಚೈನ್ ಮಾಡ್ಕೊಳ್ಳಿ. 1 2 3 4 5 6 7 8 ಚೈನ್ ಮಾಡಿಕೊಂಡು ಇಲ್ಲಿ ಈ 3 ಚೈನ್ ಲಾಕ್ ಆಗಿದೆಯಲ್ವ, ಈ ಲಾಕಲ್ಲಿ ಅಥವಾ ಬಟ್ಟೆಗಾದರೂ ಮಾಡ್ಕೋಬೋದು. ಲಾಕಲ್ಲಿ ಕಷ್ಟ ಆಗೋದಾದರೆ ಬಟ್ಟೆಗೆ ಮಾಡ್ಕೊಳ್ಳಿ. ಈ ಥರ ಬಟ್ಟೆಗೆ ಮಾಡ್ಕೊಳ್ಳಿ. ಲಾಕಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಅದು ಟೈಟ್ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ.
ಈಗ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಈ 8 ಚೈನ್ ಈಗ ಹಾಕಿದ್ರಲ್ವ, ಆ 8 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಇಲ್ಲಿ ಮಾಡ್ದ ಹಾಗೆ ವಿಂಗ್ಸ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಸಿಂಗಲ್ ಕ್ರೋಶೆ, ಆಮೇಲೆ ಒಂದು ಹಾಫ್ ಡಬಲ್ ಕ್ರೋಶೆ, ಆಮೇಲೆ 2 ಡಬಲ್ ಕ್ರೋಶೆ, 1 2. ಇದು ಬ್ಯಾಕ್ ಸೈಡಿಂದ ಮಾಡಬೇಕಾಗತ್ತೆ ಈ ವಿಂಗ್ಸು, ಈ ಕಡೆದು. ಈಗ 2 ಟ್ರಿಪಲ್ ಕ್ರೋಶೆ, 1 2. ಈ ಥರ ಅಂದರೆ ಒಂದು ಸಿಂಗಲ್ ಕ್ರೋಶೆ, ಒಂದು ಹಾಫ್ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಟ್ರಿಪಲ್ ಕ್ರೋಶೆ. ಈಗ ಇಲ್ಲಿ 2 ಚೈನ್ ಮಾಡಿಕೊಂಡು ಈ ಕೊನೆಯ ಟ್ರಿಪಲ್ ಕ್ರೋಶೆ ಇದೆಯಲ್ವ, 2 ಟ್ರಿಪಲ್ ಕ್ರೋಶೆ, ಅದರಲ್ಲಿ ಸಿಂಗಲ್ ಕ್ರೋಶೆ, 2 3 4. ಈ ಥರ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ 8 ಚೈನಲ್ಲಿ ಅದನ್ನು ಲಾಕ್ ಮಾಡಿ. ಅದನ್ನು ಕೈಯಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹತ್ತಿರಕ್ಕೆ ತನ್ನಿ. ಈಗ ಮತ್ತೆ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು ಇನ್ನೊಂದು, ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ, ಮತ್ತೆ ಡಬಲ್ ಕ್ರೋಶೆ 2, ಇದನ್ನು ಹೀಗೆ ಈ ಕಡೆ ಬಗ್ಗಿಸ್ಕೊಳ್ಳಿ ಡಿಸ್ಟರ್ಬ್ ಆಗೋದಾದರೆ. 1 2, ಮತ್ತೆ 2 ಟ್ರಿಪಲ್ ಕ್ರೋಶೆ, 1 2. 2 ಟ್ರಿಪಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕಿ ಈ ಕೊನೆಯ ಟ್ರಿಪಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ, 1 2 3 4 5. ಈ ಥರ ಎಷ್ಟು ನೀವು ಕೌಂಟ್ ಮಾಡಬೇಕಾಗಿಲ್ಲ, ಇಲ್ಲಿ ಬರೋವರೆಗೂ, ಸ್ಟಾರ್ಟಿಂಗ್ ಬರೋವರೆಗೂ ಈ 8 ಚೈನಲ್ಲಿ ಮತ್ತೆ ಅದನ್ನು ಲಾಕ್ ಮಾಡಿ. ಈಗ ಈ ಥರ ಲಾಕ್ ಮಾಡಿದ ಮೇಲೆ ಈಗ ಇದೇ ಥರ ಆ್ಯಂಟನ್ನು ಇದೇ ಥರ ಮಾಡ್ಕೊಳ್ಳಿ. 5 ಚೈನ್ ಮಾಡ್ಕೊಳ್ಳಿ. 1 2 3 4 5. 5 ಚೈನ್ ಮಾಡಿ ಒಂದು ಬೀಡ್ ಸೇರಿಸಿ ಇದನ್ನು ಲಾಕ್ ಮಾಡಿ, ಆಮೇಲೆ ಈ ಬೀಡ್ನ ಪಕ್ಕದಿಂದಲೇ ಸ್ಟಾರ್ಟ್ ಮಾಡಿ ಇಲ್ಲಿ ಇಡೀ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಇದೆಲ್ಲ ಬ್ಯಾಕ್ ಸೈಡಿಂದ ಆಗುತ್ತೆ ನಿಮಗೆ. ಈ ಸೈಡು ಚಿಟ್ಟೆಯ ಈ ಕಡೆ ಬಟರ್ಫ್ಲೈನ ಒಂದು ಕಡೆ ಫುಲ್ಲು ಬ್ಯಾಕ್ ಸೈಡು ಈ ಥರ ಫುಲ್ಲು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇದು ಬ್ಯಾಕ್ ಸೈಡಿಂದ ಬರುತ್ತೆ. ಆವಾಗ ಸ್ವಲ್ಪ ಇದನ್ನು ಹಿಡ್ಕೊಂಡು ಮಾಡಬೇಕಾಗತ್ತೆ. ನಿಧಾನವಾಗಿ ಮಾಡ್ಕೋಬೇಕಾಗತ್ತೆ. ಈ ಥರ ಫುಲ್ಲು ಬರೋವರೆಗೂ, ಚೈನು ಫುಲ್ ಆಗೋವರೆಗೂ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಇದನ್ನು ಈ 8 ಚೈನಲ್ಲಿ ಅದನ್ನು ಲಾಕ್ ಮಾಡಿ. ಈ ಥರ ಬರುತ್ತೆ. ಈಗ ನಾವು ಇಲ್ಲಿ ಮೇಲೆ ಇದ್ದೀವಲ್ವ, ಇಲ್ಲಿ ಕೆಳಗಡೆ ಬರಬೇಕು ಬಟ್ಟೆ ಸೈಡಿಗೆ. ಅದಕ್ಕೆ ಅಲ್ಲಿ ಒಂದು 8 ಚೈನ್ ಹಾಕ್ಕೊಳ್ಳಿ. 1 2 3 4 5 5 6 7 8. 8 ಚೈನ್ ಹಾಕ್ಕೊಂಡು ನೋಡ್ಕೊಳ್ಳಿ, ನೀವು ಸಾಕಾಗತ್ತೆ 8 ಚೈನು. 8 ಚೈನ್ ಹಾಕ್ಕೊಂಡು ಈ ಬೀಡ್ನ ಹತ್ರ ಕೆಳಗಡೆ ಇಲ್ಲಿ ಮಿಡ್ಲ್ ಇದೆಯಲ್ವ, ಮಿಡ್ಲಲ್ಲಿ ಲಾಕ್ ಮಾಡ್ಕೋಬೇಕು ನೀವು ಬಟ್ಟೆಗೆ. ಈ ಥರ
ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಈ 3 ಚೈನಲ್ಲಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಆವಾಗ ಫ್ರಂಟ್ ಸೈಡಿಂದ ಆ ಚೈನ್ 8 ಚೈನ್ ಇದೆಯಲ್ವ ನಾವೀಗ ಹಾಕಿರೋದು, ಅದು ಗೊತ್ತಾಗಲ್ಲ, ಕಾಣಿಸಲ್ಲ. ಬ್ಯಾಕ್ ಸೈಡಿಂದ ಬಂದಿದೆಯಲ್ವ ಆದ್ದರಿಂದ. ಈಗ ಇಲ್ಲಿ 3 ಚೈನಲ್ಲಿ ನೀವು ಲಾಕ್ ಮಾಡಿದ್ದೀರ. ಫ್ರಂಟ್ ಸೈಡಿಗೆ ಬನ್ನಿ. ಉಳಿದಿರೋ 2 ಚೈನನ್ನು ಹಾಗೆ ಮಾಡ್ಕೊಳ್ಳಿ. ಮಾಡಿಕೊಂಡು ಲಾಕಲ್ಲಿ ಲಾಕ್ ಮಾಡಿ. ಮತ್ತು ಮುಂದುವರ್ಸ್ಕೊಂಡು ಹೋಗಿ 3 ಚೈನು ಕುಚ್ಚಿಗೆ. ಈ ಥರ ಬರುತ್ತೆ ಬಟರ್ಫ್ಲೈ. ಸ್ವಲ್ಪ ಕಾಂಪ್ಲಿಕೇಟೆಡ್ ಡಿಸೈನು, ಆದರೆ ಚೆನ್ನಾಗಿ ಕಾಣಿಸುತ್ತೆ. ಬಟರ್ಫ್ಲೈ ಥರ ಕಾಣಿಸುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ. ಪೂರ್ತಿ ಮಾಡಿ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಬಟರ್ಫ್ಲೈ ಸ್ಯಾರಿ ಕುಚ್ಚು ಡಿಸೈನು ಅಂತ ಹೇಳ್ಬೋದು. ಬಟರ್ಫ್ಲೈ ಈ ಥರ ಕಾಣಿಸುತ್ತೆ. ಇದು ಮೋಸ್ಟ್ ರಿಕ್ವೆಸ್ಟೆಡ್ ಡಿಸೈನ್. ಇದು ತುಂಬ ಜನ ರಿಕ್ವೆಸ್ಟ್ ಮಾಡಿದರು ಬಟರ್ಫ್ಲೈ ಡಿಸೈನ್ ಮಾಡಬೇಕು ಅಂತ. ಅದರಿಂದ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಾನಿಲ್ಲಿ ಇದು ಕುಚ್ಚು ಹಾಕಿಲ್ಲ ನೋಡಿ. ಇದು ಬಟರ್ಫ್ಲೈನೇ ಹ್ಯಾಂಗಿಂಗ್ ಥರ ಕುಚ್ಚು ಥರ ಇರೋದ್ರಿಂದ ನಾನು ಹಾಕಿಲ್ಲ. ನಿಮಗೆ ಕುಚ್ಚು ಬೇಕು, ದೂರ ದೂರ ಬೇಕು ಅಂದರೆ ಇನ್ನು 2, 3, 3 ಚೈನ್ಸ್ ಹಾಕೋಬೇಕು ಮಧ್ಯದಲ್ಲಿ. ಅಂದರೆ ಈಗ ಡಬಲ್ ಆರ್ಚ್ ಕುಚ್ಚು ಬೇಸ್ ನಾನು ಯಾವಾಗಲೂ ಹಾಕ್ತೀನಲ್ವ, ನಿಮ್ಗೆ ಗೊತ್ತಲ್ವಾ. ಈಗ ನಾನೇನು ಮಾಡಿದ್ದೀನಿ ಅಂದರೆ ಫಸ್ಟು 2 ಟೈಮ್ಸ್ 3 ಚೈನ್ ಬೀಡ್ಸ್ ಆದಮೇಲೆ 3 ಟೈಮ್ಸು ಹಾಕಿದ್ದೀನಿ. ಅಂದರೆ ಸಿಂಗಲ್ ಆರ್ಚ್ ಕುಚ್ಚು ಬೇಸು. ಇಲ್ಲಾಂದರೆ ನಿಮಗೆ ಕುಚ್ಚು ಬೇಕು ಅಂದರೆ ಡಬಲ್ ಆರ್ಚ್ ಕುಚ್ಚು. ಫಸ್ಟ್ ಟೈಮೇ 3 ಸಾರಿ 3 ಚೈನು ಬೀಡ್ಸು, ಆಮೇಲೆ 5 ಸಾರಿ 3 ಚೈನ್. ನಾನು ಯಾವಾಗಲೂ ಹಾಕ್ತೀನಲ್ವ ಡಬಲ್ ಆರ್ಚ್ ಕುಚ್ಚು, ಅದನ್ನು ಹಾಕ್ಕೊಳ್ಳಿ. ಆವಾಗ ಮಧ್ಯದಲ್ಲಿ 3 ಚೈನ್ ನಿಮಗೆ ಇದಕ್ಕೆ ಬರುತ್ತೆ, ಕುಚ್ಚಿಗೆ ಜಾಗ ಬರುತ್ತೆ, ಮಾಡ್ಕೋಬೋದು. ನಾನು ಇದೇ ಹ್ಯಾಂಗಿಂಗ್ ಥರ ಇದೆ, ಕುಚ್ಚು ಥರ ಇದೆಯಲ್ವ, ಅದರಿಂದ ಕುಚ್ಚು ಮಧ್ಯದಲ್ಲಿ ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹಿಂಗೆ ಮಾಡಿದ್ದೀನಿ. ಅಥವಾ ನಿಮಗೆ ಇದು ಗ್ಯಾಪ್ ಬೇಕು ಅಂದ್ರೂ ಮಧ್ಯದಲ್ಲಿ ನೀವು ಚೈನ್ಗಳು ಹಾಕ್ಕೋಬೋದು. ಇಷ್ಟು ಹತ್ರ ಬೇಡ, ಬಟರ್ಫ್ಲೈಸ್ ದೂರ ದೂರ ಬೇಕು ಅಂತಿದ್ರೆ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಡಿಸೈನು. ಅದು 1-2 ಸಾರಿ ಮಾಡಿದಾಗ ನಿಮಗೆ ಕಾಂಪ್ಲಿಕೇಟೆಡ್ ಅಂದರೆ ಡಿಸೈನಲ್ಲೇನೋ ಇದೆಲ್ಲ ಮಾಡೋ ಸ್ವಲ್ಪ ನಿಧಾನವಾಗಿ ಮಾಡಬೇಕಾಗತ್ತೆ. 1-2 ಸಾರಿ ಮಾಡಿದಾಗ ಅಭ್ಯಾಸ ಆಗತ್ತೆ ನಿಮಗೆ. ಚೆನ್ನಾಗಿ ಕಾಣಿಸುತ್ತೆ ಇದು ಬಟರ್ಫ್ಲೈ ಡಿಸೈನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.